ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸೊ ಗೈಸ್, ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ. ಸೊ ಅದೇ ರೀತಿ ಆ ವಿಡಿಯೋದ ಟಾಪಿಕ್ ರೀತಿಯೇ ಹಂಗೆ ಮುಂದೆ ಹೋಗ್ತಾ ಬೇರೆ ಬೇರೆ ಎಕ್ಸ್ಪ್ಲನೇಷನ್ನು ಕೊಡ್ತೀನಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋನ ಎಂಡ್ವರೆಗೂ ನೋಡ್ಕೊಳ್ಳಿ. ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಓಕೆನಾ, ಅಲ್ಲಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ, ಪ್ರೆಸ್ ಮಾಡಿ. ಓಕೆನಾ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾರು ದುಡ್ಡು ಕೊಡಬೇಕಾಗಿಲ್ಲ. ಹಂಗೆ ಲೈಕು ಫ್ರೀ ಅಂತೆ, ಲೈಕು ಫ್ರೀ ಮಾಡಿ. ಲೈಕು ಯಾರು ದುಡ್ಡು ಕೊಟ್ಟು ಲೈಕ್ ಮಾಡಬೇಕಾಗಿಲ್ಲ. ಸೊ ಗೈಸ್, ರಮ್ಮಿ ಸರ್ಕಲ್ ಇಸ್ ಬ್ಯಾಕ್. ರಮ್ಮಿ ಸರ್ಕಲ್ ಮತ್ತೆ ಬಂದಿದೆ. ಸೊ ರಮ್ಮಿ ಸರ್ಕಲಲ್ಲಿ ಒಳ್ಳೆ ಆಫರ್ಸ್ ಹಾಗೂ ಒಳ್ಳೊಳ್ಳೆ ಫ್ಯೂಚರ್ಸ್ ಬಂದಿದೆ. ಸೊ ರಮ್ಮಿ ಸರ್ಕಲ್ಲು ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತ ಇಂಡಿಯಾದಲ್ಲಿ ಲೀಗಲ್ ಗೇಮ್ ಆಗಿದೆ. ಸೊ ಗೈಸ್, ನಿಮ್ಗೇನಾದರೂ ರಮ್ಮಿ ಆಡೋಕ್ಕೆ ಗೊತ್ತಿತ್ತು ಅಂತ ಅಂದರೆ ನೀವು ಆರಾಮಾಗಿ ಆಡಿ ಕ್ಯಾಶ್ನ ಗೆಲ್ಬೋದು. ಸೊ ಇದರಲ್ಲಿ 1 crore ಆಕ್ಟಿವ್ ಪ್ಲೇಯರ್ಸ್ ಅಂದರೆ 1 ಕೋಟಿ ಜನ ಆಕ್ಟಿವ್ ಪ್ಲೇಯರ್ಸ್ ಇದ್ದಾರೆ. ಸೊ ಯಾವುದೇ ಬಾಟ್ ಆಗಲಿ ಕಂಪ್ಯೂಟರ್ ಆಗಲಿ ನೀವು ವೇಟ್ ಮಾಡೋದು ಬೇಕಾಗಿಲ್ಲ. ಸೊ ಇದರಲ್ಲಿ ನೀವು ಆರಾಮಾಗಿ ಡೆಪಾಸಿಟ್ ಮಾಡ್ಬೋದು. ಫಸ್ಟ್ ಡೆಪಾಸಿಟ್ಗೆ 2000 rupees ವೆಲ್ಕಮ್ ಬೋನಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಆಡೋದು ಗೊತ್ತಿತ್ತು ಅಂದರೆ ಆರಾಮಾಗಿ ಆಡಿ ಗೆದ್ಕೊಬೋದು. ಇನ್ ಕೇಸ್ ನಿಮ್ಗೆ ಆಡೋಕ್ಕೆ ಗೊತ್ತಿಲ್ಲ ಅಂತಂದರೆ ಫ್ರೀಯಾಗಿ ಆಡಿ ಕಲ್ತ್ಕೊಂಡು ಆಮೇಲೆ ಡೆಪಾಸಿಟ್ ಮಾಡ್ಕೊಬೋದು. ಡೆಪಾಸಿಟ್ ಆಪ್ಷನ್ಗಳಾಗಿ UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಈ ರೀತಿ ಹಲವಾರು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ರಮ್ಮಿ ಸರ್ಕಲಲ್ಲಿ ಈಸಿಯಾಗಿ ಆಡ್ಬೋದು. ಇದು ನಿಮ್ಮ ಫೋನ್ಗಳಲ್ಲಿ ತುಂಬಾ ಸ್ಮೂತಾಗಿ, ನಿಮ್ಮ ಸ್ಮಾರ್ಟ್ ಫೋನಲ್ಲಿ ತುಂಬ ಸ್ಮೂತಾಗಿ ಓಡುತ್ತೆ. ಅದನ್ನ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ಗಳಲ್ಲೇ ನೋಡ್ಕೊಬೋದು. ಸೊ ಇನ್ಯಾಕೆ ತಡ ಮಾಡ್ತಿದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಆಡಿ ಗೆಲ್ಲಿ, ಗೇಮ್ ಆಡಿ ಹಣನ ಸಂಪಾದಿಸಿ. ಈ ಆಟವು ಹಣಕಾಸಿನ ಅಪಾಯಗಳಿಗೆ ಒಳಪಟ್ಟಿರುತ್ತದೆ. ನಿಮ್ಮ ಸ್ವಂತ ಜವಾಬ್ದಾರಿ ಮತ್ತು ಜ್ಞಾನದಿಂದ ಆಡಲು ವಿನಂತಿಸಲಾಗಿದೆ. ಆದಷ್ಟು ಬೇಗ ಲೈಕು ಸಬ್ಸ್ಕ್ರೈಬ್ ಎರಡನ್ನೂ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಿಮ್ಗೊಂದು ಚಾನಲ್ ಲಿಂಕ್ ಸಿಕ್ಕುತ್ತೆ. ಓಕೆನಾ, ಸೊ ಅದು ಬಂದುಬಿಟ್ಟು ನಂದು ಪೆಟ್ಸ್ ಚಾನಲ್ ಲಿಂಕು. ಅಂದರೆ ನಾನು ಒಂದು ನಾಯಿ ತೊಗೊಂಡಿದ್ದೀನಿ. ಸೊ ಅದ್ರ ಲಿಂಕ್ ಸಿಕ್ಕುತ್ತೆ, ಹೋಗಿ ಅದರಲ್ಲಿ ಡೈಲಿ ವೀಡಿಯೋಸ್ ಬಿಡ್ತಾ ಇದ್ದೀನಿ. ಸೊ ಮಸ್ತಾಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ನಾಯಿ ಏನೇನು ಬಿಹೇವಿಯರ್ ಇರುತ್ತೆ ಅದೆಲ್ಲ ಮಾಡಿ ಹಾಕ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಹೋಗಿ ಗೈಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ, ಬನ್ನಿ ಇವಾಗ ವೀಡಿಯೋ ಒಳಗಡೆ ಹೋಗ್ಬಿಡೋಣ. ಸೊ ಎಲ್ಲ ಡೌಟ್ ಪಟ್ಟಿದ್ರೆ ಏನು ಬ್ರೋ ಇಷ್ಟೇ ಅಕ್ಕಿಗಳಿದ್ದಾವೆ ಅಂತ. ಸೊ ಮೇಲ್ ಸಪ್ರೇಟು ಫಿಮೇಲ್ ಸಪ್ರೇಟ್ ಮಾಡಿರೋದ್ರಿಂದ ಮೇಲ್ ಸಪ್ರೇಟ್ ಬಿಡ್ತೀನಿ, ಫಿಮೇಲ್ ಸಪ್ರೇಟ್ ಬಿಡ್ತೀನಿ. ಫಸ್ಟಿಗೆ ಮೇಲ್ಗಳಿಗೆ ಊಟ ಹಾಕ್ಬಿಡ್ತೀನಿ, ಆಮೇಲೆ ಫಿಮೇಲ್ಗಳಿಗೆ ಊಟ ಹಾಕ್ತೀನಿ. ಸೊ ಪ್ರಾಬ್ಲಮ್ ಇರೋದು ಫಿಮೇಲ್ ಬರ್ಡಲ್ಲಿ. ಆ ಫಿಮೇಲ್ ಬರ್ಡ್ ಯಾವುದು ಎಲ್ಲ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಇವಾಗ ಮೇಲ್ ಬರ್ಡ್ನ ಬಿಟ್ಟಿದ್ದೀನಲ್ವಾ, ಸೊ ಎಲ್ಲದಕ್ಕೂ ಊಟ ಹಾಕೋಣ, ವೆಯ್ಟ್ ಮಾಡಿ ಗೈಸ್. ಓಕೆ, ಅಕ್ಕಿಗಳೆಲ್ಲ ತಿಂತಾ ಇದ್ದಾವೆ. ಸೊ ಇದಕ್ಕೆ ರೆಕ್ಕೆ ಕಟ್ ಮಾಡಿಲ್ವಾ? ಸೊ ಗೈಸ್, ಎಲ್ಲದಕ್ಕೂ ರೆಕ್ಕೆ ಕಟ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಇದಕ್ಕೊಂದಕ್ಕೆ ಮಿಸ್ ಆಗಿಬಿಡೈತೆ. ಪರವಾಗಿಲ್ಲ, ಇದನ್ನ ಹಿಡ್ದು ಹಾಕ್ಬೋದು, ಹಂಗೇನು ಪ್ರಾಬ್ಲಮ್ ಕೊಡಲ್ಲ ಅದು. ಅದಕ್ಕೂ ರೆಕ್ಕೆ ಕಟ್ ಮಾಡ್ತೀನಿ. ಓಕೆ, ನಾವು ಬ್ರೀಡಿಂಗ್ ಬಿಡೋದ್ರಿಂದ ರೆಕ್ಕೆ ಕಟ್ ಮಾಡಿದ್ರೆ ನನಗೆ ಅಡ್ವಾಂಟೇಜು. ರೆಕ್ಕೆ ಅದಕ್ಕೂ ಕಟ್ ಮಾಡ್ತೀನಿ. ಸೊ ಇವಾಗ ಮೇಲ್ ಬರ್ಡ್ಸ್ ಎಲ್ಲ ಊಟ ಮಾಡ್ತಿದ್ದೆ. ಒಂದಕ್ಕೆ ಮಾತ್ರ ಒಳಗಡೆ ಹಾಕಬೇಕು ಗೂಡಲ್ಲಿ. ಸೊ ಅದಕ್ಕೂ ಹಾಕ್ಬಿಡೋಣ, ಅದಕ್ಕೇನಕ್ಕೆ ಮಿಸ್ ಮಾಡೋದು, ಫಸ್ಟ್ ಹಾಕ್ಬಿಡೋಣ. ಸೊ ಅದನ್ನ ಅಕ್ಕಿನ ರೆಕ್ಕೆ ಫ್ರೀ ಮಾಡ್ತಾ ಇದ್ದೀವಿ. ಸೊ ಅದನ್ನೇನು ಬಿಟ್ಕೊಂಬರ್ಬೇಕು ನೋಡಿ, ಬಿಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ವೆದರ್ ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಅದು ಇವಾಗ ಆಚೆ ಬಿಟ್ಟರೆ ಆಮೇಲೆ ಕೈಗೆ ಸಿಕ್ಕಲ್ಲ, ಅದಕ್ಕೋಸ್ಕರ ಎಲ್ಲರೂ ದೂರದಿಂದನೇ ಬಿಡೋದು ನಾನು. ಸೊ ಅದಕ್ಕೋಸ್ಕರ ಬಿಟ್ಟಿಲ್ಲ. ಸೊ ಮೆಡಿಸನ್ಸು ಎಲ್ಲ ಇಲ್ಲೇ ಇದೆ. ಸೊ ಏನು ಪ್ರಾಬ್ಲಮ್ ಅಂತ ನಾನು ಹೇಳಲಿಲ್ಲ ನಿಮಗೆ, ಬ್ರೀತಿಂಗ್ ಪ್ರಾಬ್ಲಮ್ಮು. ಸೊ ಓಕೆನಾ, ಮೆಡಿಸನ್ಸ್ ಎಲ್ಲ ತಂದಿದ್ದೀನಿ. ನಾನು ಒಂದೇ ದಿವಸಕ್ಕೆ ಹಾಕಿದ್ದಕ್ಕೆ ನಂಗೆ ರಿಸಲ್ಟ್ ಸಿಕ್ತು, ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ, ವಾಪಸ್ ಮೆಡಿಸನ್ ಕೊಡೋಕೆ ಹೋಗಿಲ್ಲ ಅದಕ್ಕೆ. ಸೊ ಅಕ್ಕಿ ಇಲ್ಲೇ ಐತೆ, ಏನಿಲ್ಲ ಇಲ್ಲೈತೆ ಅಕ್ಕಿ. ಸೊ ಫೀಮೇಲ್ಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾವೆ. ಸೊ ಫಿಮೇಲ್ ಬಿಡ್ಬೋದಿತ್ತು, ಬಟ್ ಬೇಡ ಅನಿಸುತ್ತೆ ನನಗೆ, ಅದಕ್ಕೋಸ್ಕರ ಬರೀ ಮೇಲ್ ಬರ್ಡ್ಸ್ ಮಾತ್ರ ಬಿಟ್ಟಿದ್ದೀನಿ. ಗಂಡಕ್ಕಿಗಳು ಎಲ್ಲ ಏನಂತಂದರೆ ಮರಿ ಮಾಡ್ತಾಯಿಲ್ಲ. ಓಕೆನಾ, ಮಸ್ತಿ ಇಲ್ಲಿ ಯಾವುದೂ ಇಲ್ಲ. ಹೆಸ್ರು ಕಾಳು ಕೊಟ್ಟರೆ ಮಸ್ತಿ ಬರುತ್ತೆ, ಹೌದು. ಸೊ ಓಕೆನಾ, ಈಗ ಹೆಸ್ರುಗಳು ಕೊಟ್ಕೊಂಡು ಫೀಮೇಲ್ಗಳನ್ನ ನೋಡ್ತಾನೆ ಇದ್ದರೆ ಅದಕ್ಕೆ ಎಲ್ಲಿ ಮಸ್ತಿ ಬರುತ್ತೆ ಗುರು. ಓಕೆನಾ, ಅದು ಮಸ್ತಿ ಮಾಡ್ಕೊಂಡು ಹೋಗ್ಬಿಡ್ತಾವೆ ಅಕ್ಕಿಗಳು. ಸೊ ಅದರಿಂದ ಫಿಮೇಲ್ನ ನೋಡೋಕ್ಕೆ ಬಿಡೋಲ್ಲ ಸ್ವಲ್ಪ ದಿವಸ. ಇದಕ್ಕೆ ಮೇಲ್ ಬರ್ಡ್ಗೆ ಯಾವುದಕ್ಕೂ ಫಿಮೇಲ್ಗಳನ್ನ ನೋಡೋಕ್ಕೆ ಬಿಡೋಲ್ಲ. ಬರೀ ಊಟ ಹಾಕೋದು, ಒಳಗಡೆ ಹಾಕೋದು, ಊಟ ಹಾಕೋದು, ಒಳಗಡೆ ಹಾಕೋದು. ಫಿಮೇಲ್ನ ಬ್ರೀಡಿಂಗ್ ಟೈಮ್ ಕರೆಕ್ಟಾಗಿ ಬಿಟ್ಟರೆ ಬೇಗ ಬ್ರೀಡಿಂಗ್ ಮಾಡ್ತವೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಬ್ರೀಡಿಂಗ್ ಮಾಡ್ತಾಯಿಲ್ಲ ಅಂದರೆ ಅಕ್ಕಿ ಸಪ್ರೇಟ್ ಮಾಡಿ ಈ ಥರ ಫಿಮೇಲ್ ನೋಡಲೇಬಾರ್ದು. ಆ ಥರ ಮಾಡಿಬಿಟ್ಟು ಈ ಥರ ಇಟ್ಕೊಂಡ್ರೆ ತುಂಬ ಮಸ್ತಿಯಲ್ಲಿ ಬರ್ತಾವೆ ಅಕ್ಕಿಗಳು ಅವಾಗ. ಓಕೆನಾ, ಸೊ ಅದು ಒಂದು ಟೆಕ್ನಿಕ್ ಅಂದ್ಕೊಳ್ಳಿ ಬ್ರೀಡಿಂಗ್ ಮಾಡ್ಸೋಕ್ಕೆ ಚೆನ್ನಾಗಿ. ಈ ಜಂಗ್ಲಿ ಒಂದು ಅವಾಗಿಂದ ಕಾಟ ಕೊಡ್ತೈತೆ. ಓಕೆನಾ, ಸೊ ಗೂಡುಗಳು ಅಷ್ಟೇ ಎಲ್ಲ ಕ್ಲೀನಾಗಿರ್ತಾವೆ ನೋಡಿ. 2-3 ದಿವಸ ಆರಾಮಾಗಿ ಇಕ್ಕೊಂಬೋದು ನಾವು. ಗೂಡು ಎಲ್ಲ ಕ್ಲೀನಾಗಿದ್ದಾವೆ. ಸೊ ಅಕ್ಕಿಗಳು ಬೇಗ ತಿನ್ನಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅಕ್ಕಿಗಳೆಲ್ಲ ಇವೆಲ್ಲ ತಿಂದುಬಿಟ್ಟು, ಸೊ ತಿಂದು ಎಲ್ಲ ಮುಗಿಸಿದ್ಮೇಲೆ ಫೀಮೇಲ್ ಬರ್ಡ್ಸ್ ಬಿಡಬೇಕಾಗ ಸಿಗ್ತೀನಿ, ವೆಯ್ಟ್ ಮಾಡಿ ಗೈಸ್. ಹೇಳಿದ್ನಲ್ವಾ, ಅಕ್ಕಿನ ರೆಕ್ಕೆ ಫ್ರೀ ಮಾಡ್ಕೊತಾ ಇದ್ದೀನಿ ಅಂತ. ನೋಡಿ ಇಲ್ಲಿ ಬಿಟ್ಟಿದ್ದೀನಿ, ಆಡ್ತಾ ಇದೆ ಅಕ್ಕಿ ಇಲ್ಲೇ. ಅಂದರೆ ಇವಾಗ ರೆಕ್ಕೆ ಕಿತ್ಕೊಟ್ಟಿರೋದ್ರಿಂದ ಅದು ಇಷ್ಟು ದಿವಸ ಫುಲ್ಲು ರೆಸ್ಟಲ್ಲಿರುತ್ತಲ್ವ. ಸೊ ಈ ಥರ ಬಿಟ್ಕೊಂಡು ಫ್ರೀ ಮಾಡ್ಕೊಬೇಕಾಗುತ್ತೆ. ನಮ್ಮ ಹತ್ರ ಏನು ವುಡನ್ ಸೆಟಪ್ ಆಗಲಿ, ಜಾಲ್ ಬಾಕ್ಸ್ ಆಗಲಿ, ಅಂದರೆ ದೊಡ್ಡದು ಜಾಲ್ ಬಾಕ್ಸ್ ಎಲ್ಲ ಇಲ್ಲ ನಮ್ಮ ಹತ್ರ. ಸೊ ಅದಕ್ಕೆ ನಾವು ಈ ಥರ ಬಿಟ್ಕೊಂಡು ಫ್ರೀ ಮಾಡ್ಕೊತೀವಿ. ದೊಡ್ಡದಾಗಿ ಕೇಜ್ ಕಟ್ಸಿರೋರೆಲ್ಲ ಏನು ಮಾಡ್ತಾರೆ ಅಂದರೆ ದೊಡ್ಡದಾಗಿ ಅದರೊಳಗಡೆ ಬಿಟ್ಬಿಡ್ತಾರೆ. ಅದು ಆರಾಮಾಗಿ ಸಂಜೆಯಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡ್ಕೊಂಡು ಅಲ್ಲೇ ಇರುತ್ತೆ.
ಆ ಕಡೆ ಈ ಕಡೆ ಹಾರ್ಕೊಂಡು ಅದಕ್ಕೆ ರೆಕ್ಕೆ ಎಲ್ಲ ಫ್ರೀ ಆಗುತ್ತೆ. ನಾವು ಈ ಥರ ಫ್ರೀ ಮಾಡ್ಕೊತೀವಿ. ಓಕೆನಾ, ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಅಷ್ಟೇ. ಫೀಮೇಲ್ ಬರ್ಡ್ಸ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫೀಮೇಲ್ ಬರ್ಡ್ನ ರಿಲೀಸ್ ಮಾಡಬೇಕು. ಯಾಕೆ ಫೀಮೇಲ್ ಬರ್ಡ್ಸ್ ಎಲ್ಲ ಮೇಲ್ ಬರ್ಡ್ಸ್ ಎಲ್ಲ ಒಳಗಡೆ ಬಿಟ್ಟಿದ್ದೀನಿ. ಸೊ ಹತ್ತತ್ರ ಒಂದು 30 ನಿಮಿಷ ಆಯಿತು. ಅಕ್ಕಿ ಇನ್ನು ಆಡ್ತಾನೆ ಐತೆ, ನೋಡ್ಬೋದು ಇಲ್ಲೇ ಆಡ್ತಾನೆ ಇದೆ ಅಕ್ಕಿ. ತುಂಬ ಚೆನ್ನಾಗಿ ಆಡುತ್ತೆ ಮಾತ್ರ, ಒಳ್ಳೆ ಆಟ ಇದೆ ಅಕ್ಕಿದು. ನಾನು ಹೈಯೆಸ್ಟ್ ಅಂದರೆ ಇನ್ನೂ 1.5 ಕಿಲೋಮೀಟ್ರಿಂದ ಬಿಟ್ಟಿದ್ದೆ. ಈ ಸಲ 4-5 ಕಿಲೋಮೀಟ್ರ್ ಬಿಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಟೈಮಿಂಗ್ ಮಾಡುತ್ತೆ ಆವಾಗ ಗೊತ್ತಾಗುತ್ತೆ ನಮಗೆ. ಸೊ ಅದು ಆಡಿಲ್ಲ ಅದ್ರ ಪಾಡ್ಗೆ ಅದು. ಸೊ ಇವೆರಡು ಇಲ್ಲಿ ಮೇಯ್ತಾ ಇದ್ದಾವೆ. ಸ್ವಲ್ಪ ಬೇರೆ ಅಕ್ಕಿಗಳು ಬಿಡ್ತೀನಿ. ಓಕೆ ಗೈಸ್, ಈ ಗೂಡಲ್ಲೆಲ್ಲ ಫೀಮೇಲ್ ಬರ್ಡ್ಸ್ ಇದೆ. ಫೀಮೇಲ್ ಬರ್ಡ್ಸ್ ಎಲ್ಲ ಇಲ್ಲೇ ಇದ್ದಾವೆ. ಸೊ ಫೀಮೇಲ್ ಬರ್ಡ್ಸ್ ಎಲ್ಲ ಆಚೆಗೆ ಬಿಡೋಣ. ಓಕೆ, ಫೀಮೇಲ್ ಬರ್ಡ್ಸು ಆಚೆ ಬಂದಿದ್ದಾವೆಲ್ಲ. ಸೊ ಓಕೆ, ಫೀಮೇಲ್ನ ಮಾತ್ರ ಇಷ್ಟೇ ಇರೋದು ಗುರು. 1 2 3 4 5 ಇದೆ ಅಷ್ಟೇ. ಸೊ ಇದಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಯಾವುದಕ್ಕೆ ಬಂದಿತ್ತು ಅಂದರೆ, ಇಲ್ಲಿ ಈ ಸಬ್ಜಾ ಏನೈತೆ ಇದಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಬಂದಿದ್ದು. ಸೊ ಅದು ಬಂದಾಗ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅಕ್ಕಿ ಒಂದು ಕಡೆ ಸುಮ್ಮನೆ ಕೂತ್ಕೊತಾ ಇರುತ್ತೆ. ಮತ್ತು ಅಕ್ಕಿ ಏನು ಮಾಡುತ್ತೆ ಅಂದರೆ ಬಾಯಿನ ಓಪನ್ ಕ್ಲೋಸ್ ಮಾಡ್ತಾ ಇರುತ್ತೆ. ಸೊ ಅವಾಗ ನೀವು ಅರ್ಥ ಮಾಡ್ಕೊಬೇಕು ಅದಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಐತೆ ಅಂತ. ಸೊ ಊಟ ಕರೆಕ್ಟಾಗಿ ತಿನ್ನುತ್ತೆ, ಪರವಾಗಿಲ್ಲ. ಬಟ್ ಅಕ್ಕಿ ಬಾಯಿ ಓಪನ್ ಕ್ಲೋಸ್ ಮಾಡ್ತಾ ಇರುತ್ತೆ. ಅದಕ್ಕೆ ಮೆಡಿಸನ್ಸು ನಾನು ತೋರಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ಓಕೆ ಗೈಸ್, ಇವೆಲ್ಲ ತಿಂತಿದ್ದಾವೆ. ನಾನು ಮೆಡಿಸನ್ನು ತೋರಿಸ್ಬೇಕು. ಈ ಜಂಗ್ಲಿಗಳು ಆ ಕಡೆ ಈ ಕಡೆ ಕಾಟ ಕೊಡ್ತಾಯಿದ್ದಾವೆ, ಅದಕ್ಕೋಸ್ಕರ ಓಡಿಸ್ತಾ ಇದ್ದೀನಿ. ಅವು ಹತ್ರ ಬಿಟ್ಟರೆ ಏನಿಲ್ಲ, ಅದು ಹುಳ ಇರೋದ್ರಿಂದ ನಮ್ಮ ಅಕ್ಕಿಗೂ ಹುಳ ಸೇರ್ಕೊಡುತ್ತೆ. ನನಗೆ ಅದು ಭಯ ಅಷ್ಟೇ. ಸೊ ಇದಂತೂ ಮಕ್ಷಿ ಅಂತೂ 3/4 ಗಂಟೆ ಈಸಿಯಾಗಿ ಪಾಸ್ ಮಾಡೈತೆ. ಇನ್ನೂ ಒಳ್ಳೆ ಹೈಟಲ್ಲಿ ಐತೆ, ನೋಡ್ಕೊಬೋದು. ಕಾಣಿಸಿದ್ರೆ ನೋಡ್ಕೊಳ್ಳಿ, ಆ ಲೆವೆಲ್ ಆಡ್ತೈತೆ ಆ ಕಡೆ. ಓಕೆನಾ. ಸೊ ಇದೇ ಜಂಗ್ಲಿ ನೋಡಿ, ಇದೇ ಆವಾಗಿಂದ ಕಟ ಕೊಡ್ತಾ ಇರೋದು. ಸೊ ಇವಾಗ ನಾನು ಮೆಡಿಸನ್ ತೋರಿಸೋಣ ಅಂತಂದರೆ ಇವೆಲ್ಲ ಇಲ್ಲಿ ಬಂದಿದ್ದಾವೆ. ಸೊ ಇದಕ್ಕೊಂದು ಸ್ವಲ್ಪ ಸಜ್ಜೆ ಹಾಕ್ಬಿಟ್ಟಿದ್ದೀನಿ, ತಿಂತೈತೆ. ಸೊ ಮೇಲ್ ಬರ್ಡ್ಸ್ ಎಲ್ಲ ಯಾವುದೋ ನೀರು ಕಾಯ್ದೆ ಐತೆ, ಅದು ಆ ರೀತಿ ಒದ್ದಾಡುತ್ತೆ ಗೊತ್ತಿಲ್ಲ. ಸೊ ಇಲ್ಲೆಲ್ಲ ಇದ್ದಾವೆ ಮೇಲ್ ಬರ್ಡ್ಸ್ ಎಲ್ಲ ತಿಂದು ಕೂತಿದ್ದಾವೆ ಇವಾಗ. ಸೊ ಎಲ್ಲದಕ್ಕೂ ನೀರು ಕೊಡಬೇಕು. ವೆಯ್ಟ್ ಮಾಡಿ ಗೈಸ್, ಎಲ್ಲದಕ್ಕೂ ಸ್ವಲ್ಪ ಹಂಗೆ ನೀರು ತೋರಿಸೋಣ. ನೀರು ತೋರಿಸೋ ಕುಡಿಯೋಕ್ಕಿಗಳನ್ನು ಕುಡಿತಾವೆ. ಬೇಡ ಅನ್ಸುತ್ತೆ ಇದಕ್ಕೆ. ಸಿನಿಗೂ ಬೇಡ ಆಗೈತೆ ನೀರು. ಸ್ವಲ್ಪ ಚಲೋ ಆಯಿತು. ಸೊ ಯಾವಕ್ಕಿಗೂ ನೀರು ಬೇಡ, ಕ್ಲೋಸ್ ಮಾಡೋಣ ವಾಪಸ್ಸು. ನೋಡಿ 2 ನಿಮಿಷ ಈ ಸೈಡ್ ಬಂದಿದೆ. ಜಂಗ್ಲಿಗಳೆಲ್ಲ ಸರ್ ಓಡಿಸ್ತೀನಿ. ಸೊ ಇಲ್ಲಿಗೆ ಒಂದೊಂದು ಅಕ್ಕಿಗಳನ್ನೆಲ್ಲ ವಾಪಸ್ ಗೂಡಿಗೆ ಬಿಡ್ಬೇಕು. ಇವಾಗ ಎಲ್ಲ ನೀರು ಕುಡ್ತಿದ್ದಾವೆ. ಸೊ ಇವೆಲ್ಲ ಗೂಡಿಗೆ ಬಿಟ್ಬಿಟ್ಟು ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ. ಅಂದರೆ ಆ ಮೆಡಿಸನ್ ಏನೈತೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ ಕ್ಲೀನಾಗಿ. ವೆಯ್ಟ್ ಮಾಡಿ ಗೈಸ್. ಓಕೆ ಗೈಸ್, ಎಲ್ಲ ಅಕ್ಕಿಗಳನ್ನೂ ಗೂಡಿಗೆ ಹಾಕಿದ್ದೀನಿ, ಎಲ್ಲ ಕ್ಲೋಸ್ ಆಗೈತೆ. ಒಂದೇ ಒಂದು ಅಕ್ಕಿ ಅದು ಮೇಲೆ ಏನು ಆರ್ತಾಯಿತ್ತು, ಒಂದೇ ಒಂದು ಅಕ್ಕಿ. ಸೊ ಅದು ಆರಲಿ, ಎಷ್ಟೊತ್ತನ ಅದರಲ್ಲಿ. ಸೊ ನನ್ನ ಹತ್ರ ಇವಾಗ ಇದು ಡಾಕ್ಸಿ ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ. ಸೊ ಡಾಕ್ಸಿನ ನಾನು ತೋರಿಸ್ಕೊಡ್ತೀನಿ ನೋಡಿ. ಸೊ ಗೈಸ್, ಡಾಕ್ಸಿ ಟ್ಯಾಬ್ಲೆಟ್ ಬಂದ್ಬಿಟ್ಟು ಈ ರೀತಿ ಕಾಣಿಸುತ್ತೆ ನಿಮಗೆ. ಸೊ ಈ ಟ್ಯಾಬ್ಲೆಟ್ನ ನೀವೇನು ಮಾಡಬೇಕಂತಂದರೆ, ಇದು ಗೊತ್ತಿರುತ್ತೆ ಎಲ್ಲರಿಗೂ, ಇದು ಕ್ಯಾಪ್ ಓಪನ್ ಮಾಡ್ಬೋದು ಇದು. ಸೊ ಇದರಲ್ಲಿ ಕ್ಯಾಪ್ ಓಪನ್ ಮಾಡ್ಕೊಬೇಕು. ಅಬ್ಸರ್ವ್ ಮಾಡ್ಕೊಳ್ಳಿ, ಇದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಕಾಳುಗಳು ಕಾಣಿಸುತ್ತೆ ನಿಮಗೆ. ಸೊ ಈ ಕಾಳನ್ನ ಒಂದು 20 ಕಾಳು, ಅದು ಯಾವುದು ಬ್ರೀತಿಂಗ್ ಪ್ರಾಬ್ಲಮ್ ಯಾವ ಅಕ್ಕಿಗೆ ಬರುತ್ತೆ, ಸೊ ಅಕ್ಕಿಗೆ ಒಂದು 20 ಕಾಳು ತಿನ್ನಿಸ್ಬೇಕು. ಸೊ ಗೈಸ್ ನೋಡಿ, ಈ ಥರ ಅಕ್ಕಿ ಯಾವುದಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ ಆ ಥರ ಇದಕ್ಕೆ ಬಾಯಿಂಗ್ ಓಪನ್ ಮಾಡಿಬಿಟ್ಟು, ಸೊ 20 ಕಾಳು ಏನೈತೆ ಒಂದು ಫೋಟೋ ಹಿಡಿಯಂಗೆ. ಸೊ ಆ ಕಾಳುಗಳನ್ನ ಹಿಂಗೆ ಹಾಕ್ಬಿಡ್ಬೇಕು ಬಾಯಿಗೆ. ಅಕ್ಕಿ ಅವಾಗ ಅದನ್ನ ತಿನ್ಕೊಳ್ಳುತ್ತೆ ಅದು ನಿಧಾನಕ್ಕೆ. ಸೊ ಇನ್ನೂ ಅಕ್ಕಿ ಅನ್ನೋದು ತುಂಬ ಸುಸ್ತಾಗೈತೆ ಆ ಥರ ನೋಡಿ. ಇದ್ರ ಬಾಯಿ ಇವಾಗ ಕರೆಕ್ಟಾಗೈತೆ. ಸ್ವಲ್ಪ ಮಾತ್ರ ಮೂವ್ ಮಾಡ್ತಾಯಿತ್ತು ನೋಡಿ ಗೈಸ್, ಅಬ್ಸರ್ವ್ ಮಾಡ್ಕೊಳ್ಳಿ. ಸ್ವಲ್ಪ ಮಾತ್ರ. ಮುಂಚೆ ಫುಲ್ಲು ಅರ್ಧ ಓಪನ್ ಮಾಡ್ತಾಯಿತ್ತು. ಸೊ ಇವಾಗ ಪರವಾಗಿಲ್ಲ, ಅಕ್ಕಿ ಸ್ವಲ್ಪ ಕ್ಯೂರ್ ಆಗೈತೆ. ಸೊ ಈ ರೀತಿ ನೀವು ಡೈಲಿ ಮಾಡ್ಕೊಂಬಂದರೆ ಅಕ್ಕಿ ಬೇಗ ಕ್ಯೂರ್ ಆಗಿಬಿಡುತ್ತೆ. ಅಂದರೆ ಮಾಮೂಲಿ ಸ್ಟೇಜಿಗೆ ಬಂದುಬಿಡುತ್ತೆ ಅಕ್ಕಿ. ಡೈಲಿ 1 ಟೈಮ್ ಮಾಡಿ ಸಾಕಿದು. ಸೊ ಇನ್ನೂ ಏನಾದರೂ ತುಂಬ ಹೆಲ್ತ್ ಇಶ್ಯೂಸ್ ಇದ್ದರೆ, ಸೊ ಇದು ಎಲೆಕ್ಟ್ರೋ ಪೌಡ್ರ್ ಅಂತ ಸಿಗುತ್ತೆ ನಿಮ್ಗೆ ಮೆಡಿಕಲಲ್ಲಿ. ಇದನ್ನ ಒಂದು ಚಿಟಿಕೆ ತೊಗೊಂಡು, ಒಂದು ಚಿಟಿಕೆ ಅಂದರೆ 1 ml ತೊಗೊಂಡು 5 ml ನೀರು ಹಾಕ್ಬಿಟ್ಟು ಅಕ್ಕಿ ಕುಡಿಸಿ, ಅದು ಆಟೋಮೆಟಿಕ್ಕಾಗಿ ಸ್ಟೇಬಲ್ ಆಗುತ್ತೆ ಅಕ್ಕಿ. ಅಂದರೆ ಬೇಗ ಇದು ಸ್ವಲ್ಪ ಎನರ್ಜಿ ಬರುತ್ತೆ ಅದಕ್ಕೆ. ಮತ್ತು A to Z ಸಿರಪ್ ಗೊತ್ತಲ್ವಾ, ಇದನ್ನ ಕುಡಿಯೋ ನೀರಲ್ಲಿ 1 ಕ್ಯಾಪ್ ಡೈಲಿ ಹಾಕಿ, ಏನೂ ಆಗೋಲ್ಲ, ಎಲ್ಲ ಅಕ್ಕಿಗಳು ಕುಡೀಲಿ. ಸೊ ಇದರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಅದನ್ನ ಹಾಕಿದ್ರೆ ಏನು ತೊಂದರೆ ಇರೋಲ್ಲ. ಸೊ ಅದು ಡಾಕ್ಸಿ ಹಾಕಾದ್ಮೇಲೆ, ಸೊ ನಿಮಗೆ ಇದು ಗೊತ್ತಿರುತ್ತೆ, ಡೋಲೋನೇ ಇದು, ಡೋಲೋ 650. ಇದರಲ್ಲಿ ಈ ಮಾತ್ರೆಯಲ್ಲಿ ಒಂದು ತೊಗೊಂಬಿಟ್ಟು ಸೈಡಲ್ಲಿ ಇದು ಕಾರ್ನರ್ ಇರುತ್ತೆ ನೋಡಿ, ಅದ್ರಲ್ಲಿ ಸ್ವಲ್ಪ ಪೌಡ್ರ್ ಥರ ಹಿಂಗೆ ತೊಗೊಂಬಿಟ್ಟು ಸ್ವಲ್ಪ ಪೌಡ್ರ್ ಥರ ಗೀರ್ಕೊಂಬಿಟ್ಟು ಅದನ್ನ ಅದ್ರ ಬಾಯಿಗಡೆ ಹಾಕಿದ್ರೆ ಸ್ವಲ್ಪ ರಿಯಾಕ್ಟ್ ಮಾಡುತ್ತೆ. ನೋಡ್ಬೋದು, ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ, ತೋರಿಸ್ಕೊಡ್ತೀನಿ ಬೇಕಂದರೆ. ಇದ್ರದ್ದು ಫೋಟೋ ಇಡಿ ನೋಡಿ ಗೈಸ್. ಈ ರೀತಿ ಸೈಡಲ್ಲಿ ಮಾತ್ರ
ಈ ಥರ ಹಿಂಗೆ ಮುರ್ಕೊಂಡು ಸ್ವಲ್ಪ ನೋಡಿ ಇಷ್ಟು ಮುರ್ಕೊಂಡ್ಬಿಟ್ಟು ವಾಪಸ್ಸು ಅದಕ್ಕೆ ಅಕ್ಕಿ ಹಿಂಗೆ ತಿನ್ನಿಸ್ಬೇಕು, ಓಕೆನಾ. ಸೊ ನಾನಿವಾಗ ಡೋಲನ್ ತಿನ್ನಿಸಲ್ಲ, ಇದು ಮಾತ್ರ ಡಾಕ್ಸಿ ಮಾತ್ರ ತಿನ್ನಿಸಿದ್ದೀನಿ. ಸೊ ಪರವಾಗಿಲ್ಲ, ಅದು ಅಕ್ಕಿ ಒಂದು ಸ್ಟೆಬಿಲಿಟಿ ಬಂದೈತೆ ಒಂದೇ ದಿವಸಕ್ಕೆ. ಸೊ ಅದರಿಂದ ಡಾಕ್ಸಿ ಮಾತ್ರ ಹಾಕ್ತಾಯಿದ್ದೀನಿ. ಬೇರೆ ಫುಡ್ಡು ಎಲ್ಲ ನೀವು ಮಾಮೂಲಿ ಕೊಡ್ತೀರಲ್ವ ಆ ಥರದ್ದು ಫುಡ್ ಕೊಡಿ. ಸ್ವಲ್ಪ ಮೇವು, ಸಣ್ಣ ಮೇವು ಕೊಡಿ, ಯಾಕಂತಂದರೆ ಅದು ಕರಗಿಸ್ಕೊಳಕ್ಕಾಗಲ್ಲ, ಅದರಿಂದ ಅಷ್ಟೇ. ಸೊ ಎಲ್ಲ ಅಕ್ಕಿಗಳೆಲ್ಲದು ಮುಚ್ಚಾಗೈತೆ, ಐಟಮ್ಸ್ ಎಲ್ಲ ಇಲ್ಲೈತೆ. ಸೊ ಬೇರೆ ಮೇಲ್ ಬರ್ಡ್ಸ್ ಎಲ್ಲ ಮುಚ್ಚಾಗೈತೆ. ಸೊ ಮಕ್ಷಿ ಇನ್ನೂ ಹಾರ್ತಾ ಇತ್ತು, ನೋಡೋಣ ಇರಿ. ಕಾಣಿಸ್ತಾ ಇಲ್ಲ, ಅದು ಫುಲ್ ಟಾಪಲ್ಲಿ ಐತೆ. ಅದು ನಾನು ವೀಡಿಯೋ ಮಾಡೋಕ್ಕೆ ಹೋದ್ರೂ ಕಾಣಿಸಲ್ಲ ಇವಾಗ. ಸೊ ಮೆಡಿಸನ್ಸು ಎಲ್ಲ ನೀವು ಅರ್ಥ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮೆಡಿಸಿನ್ಸ್ ಎಲ್ಲ ತೊಗೊತಾ ಇದ್ದೀನಿ, ಅಂದರೆ ಮೇಲೆ ಇಡೋಲ್ಲ, ಮನೇಲಿ ತೊಗೊಂಡೋಗಿರ್ತೀನಿ ಇವಾಗಲ್ಲಿ ಎತ್ಕೊಂಡೋಗಿ. ಸೊ ಮೇಲ್ ಬರ್ಡ್ಸ್ ಎಲ್ಲವೂ ಓಕೆ ಇದ್ದಾವೆ. ಸೊ ಮೋಷನ್ಸ್ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಮೋಷನ್ಸ್ ಎಲ್ಲಾದರೂ ಚೇಂಜ್ ಆಗಿದೆ ಸ್ವಲ್ಪ, ಅದು ಏನು ಪ್ರಾಬ್ಲಮ್ ನೋಡಬೇಕು. ಸೊ ಅಷ್ಟೇ ಪ್ರಾಬ್ಲಮ್, ಬೇರೆ ಏನು ಪ್ರಾಬ್ಲಮ್ ಏನಿಲ್ಲ. ಎಲ್ಲ ಬರ್ಡ್ಸಲ್ಲೂ ಒಂದರಲ್ಲಿ ಮಾತ್ರ ಮೋಷನ್ ಪ್ರಾಬ್ಲಮ್ ಬಂದಿರೋದು. ತೋರಿಸ್ತೀನಿ ನೋಡಿ ಈ ಅಕ್ಕಿ ನೋಡಿ ವೈಟ್ ಮೋಷನ್ ಮಾಡ್ಕೊತಾ ಇದೆ. ಸೊ ಇದಕ್ಕೆ ಸ್ವಲ್ಪ ಏನೋ ಮೆಡಿಸನ್ ಕೊಡಬೇಕು, ಇದಕ್ಕೆ ಮಲ್ಟಿವಿಟಮಿನ್ ಎಲ್ಲ ಕೊಡಬೇಕು. ಸೊ ಓಕೆನಾ. ಬೇರೆ ಅಕ್ಕಿಗಳೆಲ್ಲ ನಾರ್ಮಲ್ ಆಗಿದ್ದಾವೆ, ತಾರನೂ ನಾರ್ಮಲ್ ಆಗಿದೆ, ಇಚಿನಿನೂ ನಾರ್ಮಲ್ ಆಗಿದೆ. ಸೊ ಗೈಸ್ ಎಲ್ಲ ಅಕ್ಕಿಗಳನ್ನೂ ಮುಚ್ಚಿದ್ದೀನಿ, ಎಲ್ಲ ಕರೆಕ್ಟಾಗೈತೆ. ಮಕ್ಷಿ ಒಂದು ಮೇಲ್ಗಡೆ ಐತೆ ಅಷ್ಟೇ, ಅದೊಂದು ಅಕ್ಕಿ ಬಂದರೆ ಅದು ಬರೋದಿನ ಸಂಜೆನೇ ಬಿಡಿ. ಸೊ ಎಲ್ಲ ಅಕ್ಕಿಗಳನ್ನ ಕ್ಲೋಸ್ ಮಾಡಿದ್ದೀನಿ, ಫಿಮೇಲ್ಗಳನ್ನೂ ಕ್ಲೋಸ್ ಮಾಡಿದ್ದೀನಿ ಎಲ್ಲದೂ. ಸೊ ಫಿಮೇಲ್ಗೂ ಲಾಕ್ ಹಾಕಿದ್ದೀನಿ. ಬೇರೆ ನೋಡಿ ಈ ಥರ ಸಿಂಗಲಾಗಿ ಇಟ್ಕೊಂಡ್ರೆ ನಂಗೆ ಕ್ಲೀನಿಂಗು ಜಾಸ್ತಿ ಬೀಳಲ್ಲ, ಆರಾಮಾಗಿ ಕ್ಲೀನಿಂಗ್ ಮಾಡ್ತೀನಿ. ಸೊ ಕೇಜು ಆದಷ್ಟು ಬೇಗ ಬರುತ್ತೆ. ಸೊ ಛತ್ರಿ ರೆಡಿ ಆಗ್ತೈತೆ. ಸೊ ಆದಷ್ಟು ಬೇಗ ಈ ವೀಕಲ್ಲೇ ಆದಷ್ಟು ಬೇಗ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಾನು. ಸೊ ಇದು ಈ ವೀಕಲ್ಲೇ ಬರುತ್ತೆ, ಆಲ್ಮೋಸ್ಟ್ ಆಲ್ ಈ ವೀಕಲ್ಲೇ ಬಂದುಬಿಡುತ್ತೆ ಕೇಜೆಲ್ಲ. ಸೊ ಅದು ಹೊಸದು ತರಿಸ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಸೊ ಅದು ಮಾಡಿಸ್ಬೇಕಲ್ವ ಛತ್ರಿನ, ಅವ್ರು ಫ್ರೀ ಇದ್ದಾಗ ಮಾಡಿಕೊಡೋದು. ಸೊ ಎಲ್ಲ ಲಾಕ್ ಮಾಡೋಣ. ಸೊ ಈ ಕಡೆ ಕೂಡ ಅಷ್ಟೇ, ಇದರಲ್ಲಿ ಯಾವುದು ಮೋಷನ್ ಎಲ್ಲ ನಮ್ಮದು ಮೇಲ್ ಬರ್ಡ್ಸ್ಗಿಂತ ಫಿಮೇಲ್ ಬರ್ಡ್ಸೇ ಎಲ್ಲ ಹೆಲ್ತಿಯಾಗಿದ್ದಾವೆ. ಎಲ್ಲ ಮೋಷನ್ ಎಲ್ಲದದ್ದು ಕ್ಲಿಯರ್ ಆಗೈತೆ, ಫಿಮೇಲ್ ಎಲ್ಲದು ಮೋಷನ್ ಕ್ಲಿಯರ್ ಆಗೈತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಕ್ಲೋಸ್ ಮಾಡೋಣ. ಸಿಗೋಣ ಗೈಸ್, ಹಾಗಾದರೆ ನಾವು ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.